SLC 2024ನೇ ಸಾಲಿನ ಎಕ್ಸಾಮ್ 3ಯನ್ನು ಯಾರು ಬರೆದಿದ್ದೀರಾ, ಸಪ್ಲಿಮೆಂಟ್ ಎಕ್ಸಾಮ್ 3ಯನ್ನು ಯಾರೆಲ್ಲ ಬರ್ತಿದ್ದೀರಾ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನೀವು ತುಂಬ ಜನ ಬಂದುಬಿಟ್ಟು ಕಮೆಂಟ್ ಮಾಡಿಬಿಟ್ಟು ಕೇಳ್ತಾ ಇದ್ರಿ, ನಮಗೆ ಎಕ್ಸಾಮ್ 3ಯಲ್ಲಿ ಗ್ರೇಸ್ ಮಾರ್ಕ್ಸ್ ಏನಾದ್ರು ಕೊಡ್ತಾರಾ, ಎಕ್ಸಾಮ್ ಯಾವ ರೀತಿ ನಡೆಸ್ತಾರೆ, ಸೊ ಈಸಿಯಾಗಿರುತ್ತಾ ಹಾರ್ಡ್ ಆಗಿರುತ್ತಾ, ಸೊ ನಮಗೆ ಪಾಸಿಂಗ್ ಪ್ಯಾಕೇಜಲ್ಲಿ ಎಲ್ಲಿ ಸಿಗ್ತದೆ, ಫಿಕ್ಸ್ ಕ್ವಶನ್ ಇಂಪಾರ್ಟೆಂಟ್ ಕ್ವಶನ್ ಹೇಳಿ ಅಂತ ಕಮೆಂಟ್ ಮಾಡಿಬಿಟ್ಟು ಕೇಳ್ತಾ ಇದ್ರಿ. ಆದ್ದರಿಂದ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಇಲ್ವಾ, ಎಷ್ಟು ಕೊಡ್ತಾರೆ, ಸೊ ಪ್ರತಿಯೊಂದು ಅಪ್ಡೇಟ್ನ ಈ ಒಂದು ವಿಡಿಯೋದಲ್ಲೇ ಹೇಳ್ತೀನಿ. ಮತ್ತು ನಿಮಗೆ ಪಾಸಿಂಗ್ ಪ್ಯಾಕೇಜ್ ಕೂಡ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿನೂ ವಿಡಿಯೋನ ಸ್ಟಾರ್ಟಿಂದ ತಪ್ಪದೇ ಕಡ್ಡಾಯವಾಗಿ ನೋಡಲೇಬೇಕು. ಸೊ ಮಿಸ್ ಮಾಡಿದರೆ ನೀವೇ ವಿಡಿಯೋನ ಏನಾದರೂ ಮಿಸ್ ಮಾಡಿದರೆ ನೀವೇ ಕಂಟೆಂಟ್ನ ಲಾಸ್ ಮಾಡ್ಕೋತೀರಾ. ಸೊ ನೀವು ಪಾಸ್ ಆದರೆ ಆಗೋದಿಲ್ಲ. ಸೊ ಕೊನೆಯವರೆಗೆ ಆದರೆ ತಪ್ಪದೇ ನೋಡಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಕೂಡ ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ಎಲ್ಲ ಎಜುಕೇಷನ್ ಅಪ್ಡೇಟು, ಸೊ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಸೊ ಫಸ್ಟ್ ಪಿ ಯು ಸಿ ಹೋದ್ಮೇಲೆ ಅಲ್ಲಿ ಸ್ಕಾಲರ್ಶಿಪ್ ಅಪ್ಡೇಟು, ಸೊ ಎಲ್ಲ ಅಪ್ಡೇಟ್ ಆದರೆ ಸಿಗ್ತಾ ಇರ್ತದೆ. ಸೊ ಫ್ರೀಯಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮಿಸ್ ಮಾಡಿದರೆ ನಿಮಗೆ ಲಾಸ್ ಆಗ್ತದೆ. ಸೊ ಸಬ್ಸ್ಕ್ರೈಬ್ ಆದರೆ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದ್ರ ಜೊತೆಗೆ ವಿಡಿಯೋಗೊಂದು ಲೈಕ್ ಮಾಡಿ, ಯಾಕಂದರೆ ಇದೇ ರೀತಿ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡಿ, ತುಂಬ ಜನ ವಿದ್ಯಾರ್ಥಿಗಳು ನಮಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಅಂತ ಕೇಳ್ತಾ ಇದ್ರಿ. ನೋಡಿ, ಖಂಡಿತ ನಮಗೆ ಗ್ರೇಸ್ ಮಾರ್ಕ್ಸ್ ಆದರೆ ಇದ್ದೇ ಇರ್ತದೆ. ಆದರೆ ಇಲ್ಲೊಂದು ಕಂಡೀಷನ್ ಆದರೆ ಇದೆ. ಏನಾದರೂ ಕಂಡೀಷನ್ ಅಂದರೆ, ನೋಡಿ, ಗ್ರೇಸ್ ಮಾರ್ಕ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಆದರೆ ಸಿಗೋದಿಲ್ಲ. ಮತ್ತು ಯಾರಿಗೆ ಸಿಗ್ತದೆ ಅಂತ ನೀವು ಕೇಳಿದರೆ, ನೋಡಿ, ಯಾರೆಲ್ಲ ಫೇಲ್ ಆಗೋ ಚಾನ್ಸಸ್ಸಲ್ಲಿ ಇರ್ತಾರೆ, ಸೊ ನಿಮಗೆ ಮಾತ್ರ ಗ್ರೇಸ್ ಮಾರ್ಕ್ಸ್ ಸಿಗ್ತದೆ. ಉಳಿದ ಎಲ್ಲ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಆದರೆ ಸಿಗೋದಿಲ್ಲ. ಫಾರ್ ಎಕ್ಸಾಂಪಲು 4-5 ಮಾರ್ಕ್ಸ್ಗಳಲ್ಲಿ ನೀವು ಫೇಲ್ ಆಗೋ ಚಾನ್ಸಸ್ ಇರುತ್ತದೆ. 1-2 ಸಬ್ಜೆಕ್ಟ್ನಲ್ಲಿ ಫೇಲ್ ಆಗೋ ಚಾನ್ಸಸ್ ಯಾವುದಿರ್ತದೆ 4-5 ಮಾರ್ಕ್ಸ್ಗಳಲ್ಲಿ. ಸೊ ಅವರೆಲ್ಲ ವಿದ್ಯಾರ್ಥಿಗಳಿಗೆ 20% ಗ್ರೇಸ್ ಮಾರ್ಕ್ಸ್ ಅಂತೆ ಕೊಟ್ಬಿಟ್ಟು ಪಾಸ್ ಮಾಡೋ ಚಾನ್ಸಸ್ ತುಂಬ ಇದೆ. ಪಾಸ್ ಮಾಡ್ತಾರೆ ಅಂತ ಹೇಳೋಕ್ಕಾಗೋಲ್ಲ, ಕೆಲವೊಂದಿಷ್ಟು ಸಮಯದಲ್ಲಿ ಪಾಸ್ ಮಾಡೋ ಚಾನ್ಸಸ್ ಆದರೆ ತುಂಬ ಇದೆ. ಸೊ ಆಲ್ಮೋಸ್ಟ್ ನೀವು ಪಾಸಿಂಗ್ ಮಾರ್ಕ್ಸನ್ನು ಬರೆಯೋದಕ್ಕೆ ಟ್ರೈ ಮಾಡಿ. ಸೊ ಆಲ್ಮೋಸ್ಟ್ ಎಲ್ಲರೂ ಬರೀತೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ಕೇಳ್ತಾ ಇದ್ದೀರಿ ಪಾಸಿಂಗ್ ಪ್ಯಾಕೇಜ್ ಅಂತ. ಸೊ ನೋಡಿ, ನಾನು ಪಾಸಿಂಗ್ ಪ್ಯಾಕೇಜು, ಎಲ್ಲ ಸಬ್ಜೆಕ್ಟ್ನ ಪಾಸಿಂಗ್ ಪ್ಯಾಕೇಜು ಈಗಾಗಲೇ ನಾನು ಮೇನ್ ಎಕ್ಸಾಮಿನೇಷನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅವು ಕೂಡ ನಿಮಗೆ ಎಕ್ಸಾಮ್ 3ಯಲ್ಲಿ ಕೂಡ ಯೂಸ್ ಆಗ್ತದೆ. ಅವನ್ನ ಯಾವ ರೀತಿ ನೋಡೋದಂದರೆ, ಈ ಒಂದು ವಿಡಿಯೋನ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅಲ್ಲಿ ಬಂದುಬಿಟ್ಟು ಎಲ್ಲ ವಿಡಿಯೋ ಆದರೆ ಸಿಗ್ತವೆ. ಅಥವಾ ಚಾನಲಲ್ಲಿ ವಿಸಿಟ್ ಮಾಡಿ, ಅಲ್ಲಿ ಪ್ಲೇಲಿಸ್ಟ್ ಅಂತ ಇರ್ತದೆ. ಸೊ ಅಲ್ಲಿ ಎಲ್ಲ ವಿಡಿಯೋ ಇರ್ತವೆ. ಸೊ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಒಂದು ಸಲ ಚೆಕ್ ಮಾಡಿ, ಎಲ್ಲ ಸಿಗ್ತವೆ ನಿಮಗೆ. ಮತ್ತು ತುಂಬ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು ಎಕ್ಸಾಮ್ ಈಸಿ ಇರುತ್ತಾ ಹಾರ್ಡ್ ಇರುತ್ತಾ ಅಂತ. ನೋಡಿ, ಎಕ್ಸಾಮ್ ಈಸಿನೂ ಇರೋದಿಲ್ಲ, ಹಾರ್ಡ್ ಇರೋದಿಲ್ಲ, ಮೀಡಿಯಮಲ್ಲಿ ಇರ್ತದೆ. ಅಂದರೆ ಆಲ್ಮೋಸ್ಟ್ ಎಲ್ಲರೂ ಪಾಸ್ ಆಗೋ ರೀತಿಯಲ್ಲಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಈಸಿನೇ ಇರ್ತದೆ. ನೀವು ಚೆನ್ನಾಗಿ ಪ್ರಿಪೇರ್ ಆಗಿ ಹೋಗಿ. ಸೊ ಪಾಸಿಂಗ್ ಮಾರ್ಕ್ಸ್ ಇದ್ದವರು ಪಾಸಿಂಗ್ಗೆ ಪ್ರಿಪೇರ್ ಆಗಿ. ಮತ್ತು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಮಾರ್ಕ್ಸನ್ನು ಉನ್ನತ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು. ಅಥವಾ ನಮಗೆ ಎಕ್ಸಾಮ್ 2 ಅಲ್ಲಿ ಕೂಡ ನಮಗೆ ಕಡಿಮೆ ಮಾರ್ಕ್ಸಿಂದ ಹೆಚ್ಚು ಮಾರ್ಕ್ಸ್ ಬೇಕಂತ ಬರೀತಿರ್ತಾರೆ. ಸೊ ನೀವು ಕೂಡ ಈಸಿಯಾಗಿರ್ತದೆ. ಚೆನ್ನಾಗಿ ಓದ್ಬಿಟ್ಟು ಆದರೆ ಎಕ್ಸಾಮನ್ನ ಬರೀರಿ. ಸೊ ಕನ್ಫ್ಯೂಸ್ ಮಾಡಿಕೊಂಡು ಬೇರೆ ಆನ್ಸರ್ನ ಬರೆಯೋಕ್ಕೆ ಹೋಗಬೇಡಿ. ಇದ್ರ ಬಗ್ಗೆ ಏನಾದರೂ ಡೌಟ್ ಇದೆ ತಪ್ಪದೇ ಕಮೆಂಟ್ ಮಾಡಿ. ತುಂಬ ಡೌಟ್ ಇರ್ತವೆ ನಿಮ್ಮಲ್ಲಿ, ಆದರೆ ಕಮೆಂಟ್ ಆದರೆ ಮಾಡೋದಿಲ್ಲ. ತಪ್ಪದೇ ಈ ಒಂದು ವಿಡಿಯೋಗೆ ಕಮೆಂಟ್ ಮಾಡಿ. ಸಾಧ್ಯ ಆದರೆ ಕಮೆಂಟಲ್ಲಿ ರಿಪ್ಲೈ ಮಾಡ್ತೀನಿ, ಅಥವಾ ಮುಂದಿನ ವಿಡಿಯೋದಲ್ಲಾದರೂ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಈಗಲೇ ಪ್ಲೇಲಿಸ್ಟ್ ಇರ್ತದೆ, ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಹೋಗಿ ಪಾಸಿಂಗ್ ಪ್ಯಾಕೇಜನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಎಲ್ಲ ವಿಡಿಯೋವೇ ಚೆಕ್ ಮಾಡಿ ಒಂದು ಸಲ. ಮತ್ತು ತಪ್ಪದೇ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.